وما أرسلناك إلا رحمة للعالمين. ನಾವು ನಿಮ್ಮನ್ನು ಎಲ್ಲಾ ಲೋಕಗಳಿಗೆ ಕರುಣೆಯಾಗಿ ಕಳುಹಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಪವಿತ್ರ ಪ್ರವಾದಿ ಮೊಹಮ್ಮದ್ ಸಲಾಹ್ ಸಲಂ ರವರ ಅದ್ಭುತ ನುಡಿಗಳ 2ನೇ ಭಾಗ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಪ್ರವಾದಿಯವರ ನುಡಿ, ಎಚ್ಚರ ಎಚ್ಚರ, ನಿಜವಾಗಿಯೂ ನಿಮ್ಮ ದೇಹದಲ್ಲಿ ಒಂದು ಮಾಂಸದ ತುಂಡು ಇದೆ. ಮನುಷ್ಯನ ದೇಹವು ಒಳ್ಳೆಯದು ಇಟ್ಟುಕೊಂಡಾಗ ಇಡೀ ದೇಹವು ಒಳ್ಳೆಯದು. ಮನುಷ್ಯ ಆ ಮಾಂಸದ ತುಂಡನ್ನು ಒಳ್ಳೆಯದನ್ನಾಗಿ ಇಟ್ಟುಕೊಂಡಾಗ ಇಡೀ ದೇಹ ಒಳ್ಳೆಯದು. ಅದನ್ನು ಕೆಟ್ಟದಾಗಿ ಇಟ್ಟುಕೊಂಡಾಗ ಇಡೀ ದೇಹವು ಕೆಟ್ಟದ್ದು. ಆ ಮಾಂಸದ ತುಂಡು ಹೃದಯ. ತಮ್ಮಲ್ಲಿರುವ ಹೃದಯ ಅದು ಚೆನ್ನಾಗಿದ್ರೆ, ಒಳ್ಳೆಯದಾಗಿದ್ರೆ ಇಡೀ ದೇಹ ಒಳ್ಳೆಯದು. ಅದು ಕೆಟ್ಟದಾಗಿದ್ರೆ ಇಡೀ ದೇಹವೇ ಕೆಟ್ಟದ್ದು. ಪ್ರವಾದಿಯವರ ನುಡಿ. ಅತ್ಯಂತ ಶ್ರೇಷ್ಠವಾದ ಪವಿತ್ರ ಯುದ್ಧವೆಂದರೆ ಸ್ವಯಂ ವಿಜಯಕ್ಕಾಗಿ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ವಿಜಯ ಸಾಧಿಸ್ತಾನಲ್ಲ, ತನ್ನೊಂದಿಗೆ ವಿಜಯ ಸಾಧಿಸ್ತಾನಲ್ಲ, ಅದು ಪವಿತ್ರ ಯುದ್ಧ. ವಿಜಯ ಸಾಧಿಸಿದ ಹಾಗೆ ತನ್ನ ತಪ್ಪುಗಳ ಬಗ್ಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುವವನು, ತನ್ನ ತಪ್ಪುಗಳ ಬಗ್ಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುವ ವ್ಯಕ್ತಿ ಯಾವುದನ್ನು ಮಾಡಿದವನಂತೆ, ಏನು ತಪ್ಪು ಮಾಡಿದವನಂತೆ. ತನ್ನ ತಪ್ಪುಗಳ ಬಗ್ಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುವ ವ್ಯಕ್ತಿ ಯಾವುದನ್ನು ಮಾಡದವನಂತೆ. ಪ್ರವಾದಿಯವರ ನುಡಿ, ಇತರರ ತಪ್ಪು ಹುಡುಕಬೇಡಿ. ಇತರರ ತಪ್ಪು ಹುಡುಕಬೇಡಿ. ಅಸೂಯೆ ಮತ್ತು ಅನುಮಾನಗಳು ಸಮಾಜವನ್ನು ವಿಘಟಿಸುತ್ತದೆ. ಅಸೂಯೆ ಮತ್ತು ಅನುಮಾನಗಳು ಸಮಾಜವನ್ನು ವಿಘಟಿಸುತ್ತದೆ. ಗರ್ವಿಷ್ಠರು ಆನಂದಮಯವಾದ ನಿವಾಸವನ್ನು, ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ. ಗರ್ವಿಷ್ಠರು ಆನಂದಮಯವಾದ ನಿವಾಸ, ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ. ನಮ್ರತೆ ಮತ್ತು ಪರಿಶುದ್ಧತೆ ಹೋರಾಟದ ಭಾಗಗಳಾಗಿವೆ. ನಮ್ರತೆ ಮತ್ತು ಪರಿಶುದ್ಧತೆ ಹೋರಾಟದ ಭಾಗಗಳಾಗಿವೆ. ಪ್ರತಿಯೊಂದು ಒಳ್ಳೆ ಕಾರ್ಯವೂ ದಾನವಾಗಿದೆ. ಪ್ರತಿಯೊಂದು ಒಳ್ಳೆ ಕಾರ್ಯವೂ ದಾನವಾಗಿದೆ ಮತ್ತು ನೀವು ನಿಮ್ಮ ಸಹೋದರರನ್ನು ನಗುಮುಖದಿಂದ ಭೇಟಿಯಾಗುವುದು. ನೀವು ನಿಮ್ಮ ಸಹೋದರರನ್ನು ನಗುಮುಖದಿಂದ ಭೇಟಿಯಾಗುವುದು. ಪ್ರವಾದಿಯ ಮೊಹಮ್ಮದ್ ಸಲಾಹ್ ಅವರ ಅದ್ಭುತ ನುಡಿಗಳ 2ನೇ ಭಾಗ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮೆಚ್ಚುಗೆಯಾದಲ್ಲಿ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 3ನೇ ಸಂಚಿಕೆ ನಿರೀಕ್ಷಿಸಿ. ಧನ್ಯವಾದಗಳು.